ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನೂತನ ಗೌಡ. ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ವಿಷಯ ಹೇಳಕ್ಕೆ ಬಂದಿದ್ದೀನಿ. ಏನು ಅಂತಂದರೆ, ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ನನಗೆ ತುಂಬಾ ಕಫ ಆಗ್ತಾಯಿತ್ತು, ಕೋಲ್ಡ್ ಆಗ್ತಾಯಿತ್ತು, ಯಾಕೋ ಸ್ವಲ್ಪ ಚಳಿ ಚಳಿ ಅನಿಸ್ತಾ ಇತ್ತು. ಜ್ವರ ಇದೆಯೇನೋ ಅಂತ ಅಂದ್ಕೊಂಡೆ. ಅವಾಗೊಂದು ನಮ್ಮ ಮನೆಯಲ್ಲಿ ಒಂದು ಪಾಟ್ ಬೆಳೆಸಿದ್ದೀನಿ ನಾನು. ಅದು ದೊಡ್ಡಪತ್ರೆ ಪಾಟು. ದೊಡ್ಡಪತ್ರೆ ಗಿಡ ಎಲ್ಲರಿಗೂ ಗೊತ್ತಿರುತ್ತೆ ಹೆಚ್ಚಾಗಿ. ಇದನ್ನೆಲ್ಲರೂ ಹೆಚ್ಚಾಗಿ ಸಿಟಿಗಳಲ್ಲಂತೂ ಹೆಚ್ಚಾಗಿ ಬೆಳ್ಕೊಂಡಿರ್ತಾರೆ. ಹಳ್ಳಿಗಳಲ್ಲೂ ಕೂಡ ಗೊತ್ತಿರುತ್ತೆ ಇದು. ಇದು ನೋಡಿ, ಈ ಎಲೆ ಇದು ಗೊತ್ತಿರುತ್ತೆ ಅನಿಸುತ್ತೆ ನೋಡಿ. ಈ ಥರ ಇರುತ್ತೆ. ಇದು ಸ್ವಲ್ಪ ಚಿಕ್ಕದಾಗಿದೆ. ದೊಡ್ಡ ದೊಡ್ಡ ಎಲೆ ಇತ್ತು, ನಾನು ಚಿಕ್ಕದೊಂದು ಕಿತ್ಕೊಂಡೆ. ಇದು ಒಂದು ಎಲೆ ಸಾಕು, ತುಂಬಾ ಪರಿಮಳ ಬರುತ್ತೆ ಇದರಲ್ಲಿ. ಇದನ್ನು ಏನು ಮಾಡಬೇಕು, ಮಕ್ಕಳಿಗೆ ಜ್ವರ ಮತ್ತು ಕಫ ಆಗಿರುತ್ತೆ, ಕೋಲ್ಡ್ ಆಗಿರುತ್ತಲ್ವ, ಸ್ವಲ್ಪ ಗಂಟ್ಲು ಕಿಚ್ಚಿ ಆಗ್ತಿರುತ್ತೆ. ಅವಾಗ ಏನು ಮಾಡಬೇಕು, ಈ ಎಲೆನ ಕಿತ್ಕೊಂಡು ಬಂದು ಇದನ್ನು ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆನೂ ದೋಸೆ ಹೆಂಚಿರುತ್ತಲ್ವ, ದೋಸೆ ಹೆಂಚು, ಆ ದೋಸೆ ಹೆಂಚಿನ ಮೇಲೆ ಇದನ್ನು ಚೆನ್ನಾಗಿ ಎರಡು ಕಡೆನೂ ಬಿಸಿ ಮಾಡಬೇಕು. ಬಿಸಿ ಮಾಡಿಬಿಟ್ಟು ಮಕ್ಕಳಿಗೆ ಈ ಕಡೆ ಈ ಥರ ಹೀಗೆ ಮತ್ತು ಈ ಥರ ಹೀಗೆ ಎರಡು ಕಡೆದು ಈ ಥರ ಬಿಸಿನ ಎಲೆನ ಇಡಬೇಕು, ಆಯಿತಾ? ಇಟ್ಬಿಟ್ಟು ಬೆಡ್ಶೀಟ್ ಮುಚ್ಚಾಕಿ ಮಲಗಿಸ್ಬೇಕು. ಆಮೇಲೆ ಹಣೆಗೂ ಕೂಡ ಇಡ್ತಾರೆ, ದೊಡ್ಡವರು ಕೂಡ ಇಟ್ಕೋಬೋದು. ಇದು ತುಂಬಾ ಮೆಡಿಸಿನ್, ಇದು ತುಂಬಾ ಮೆಡಿಸಿನ್ಗೆ ಹೋಗುತ್ತೆ ಇದು. ಇದೇನು ಗೊತ್ತಾ, ಬೆಳೆಯೋದು ತುಂಬಾ ಸುಲಭ. ಒಂದು ಚಿಕ್ಕದ ಗಿಡ ತಂದು ಮಣ್ಣಲ್ಲಿ ಹಿಂಗೆ ಊರ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಬೇರೆ ಕೊಟ್ಬಿಡುತ್ತೆ ಇದು. ತುಂಬ ಈಸಿಯಾಗಿ ಬೆಳೆಯುತ್ತೆ ಇದು. ಇದು ತುಂಬ ಕಷ್ಟನೇ ಇಲ್ಲ. ಬೇರೆ ಗಿಡಗಳೆಲ್ಲ ನೋಡಿ ಬೆಳೆಯೋದು ತುಂಬ ಕಷ್ಟ ಇರುತ್ತೆ, ಎಲ್ಲ ಬಾಡುತ್ತೆ, ಎಲ್ಲ ಬೇರೆ ಕೊಡೋದಿಲ್ಲ, ಹಾಗೆಲ್ಲ ಆಗುತ್ತಲ್ಲ. ಇದು ಹಾಗೇನಾಗಲ್ಲ. ಒಂದು ಚಿಕ್ಕದ ಗಿಡ ಇದ್ರೆ ಸಾಕು, ತುಂಬ ಈಸಿಯಾಗಿ ಬೆಳ್ಕೊಬೋದು. ಇದನ್ನು ಎಲ್ಲರೂ ಕೂಡ ಬೆಳೆಸಿ. ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿ ತಂಬುಳಿ ಅಂತೂ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನೊಂದಿನ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಈಸಿ, ಸಖತ್ತು ಟೇಸ್ಟ್ ಇರುತ್ತೆ. ಹಾಗೆ ಇದು ಮೆಡಿಸನ್ ಅಂತೂ ಇದಕ್ಕೆ ತುಂಬಾ ಒಳ್ಳೆಯದು. ನಂಗೆ ತುಂಬ ಕೋಲ್ಡ್ ಆಗ್ತಾ ಇತ್ತು, ಸೊ ಹಾಗಾಗಿ ನಾನು ಇದನ್ನ ಸ್ಮೆಲ್ ತಗೊಳ್ತಾ ಇದ್ದೆ. ಇವಾಗ ಇದು ಇಟ್ಕೋಬೇಕು ಈ ಥರ, ಅದು ಕಡಿಮೆ ಆಗುತ್ತೆ. ಇದರಲ್ಲಿ ಅಷ್ಟು ಪವರ್ ಇರುತ್ತೆ ಇದರಲ್ಲಿ. ತುಳಿ ಇಷ್ಟು ಮುರಿದ್ರೆ ಸಾಕು, ಒಳ್ಳೆ ಸ್ಮೆಲ್ ಇರುತ್ತೆ. ಇದು ಒಂದು ಚಿಕ್ಕ ಎಲೆನೇ ಒಳ್ಳೆ ಸ್ಮೆಲ್ ಇರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಯಾರಿಗಾದರೂ ಮಕ್ಕಳಿಗೆ ಈ ಥರ ಕಫ ಅಥವಾ ಜ್ವರ, ನೆಗಡಿ ಏನಾದರೂ ಆದಾಗ ಈ ದೊಡ್ಡಪತ್ರೆ ಎಲೆನ ಈ ಥರ ಬಿಸಿ ಮಾಡಿಬಿಟ್ಟು ದೋಸೆ ಹಂಚಲ್ಲಿ ಈ ಥರ ಇಡಿ. ಇದರಿಂದ ಕಡಿಮೆ ಆಗ್ತಾ ಬರುತ್ತೆ. ಹೆಚ್ಚಾಗಿ ಬೆಳೆಸ್ಕೊಂಡಿರ್ತಾರೆ ಇದನ್ನು. ಇಲ್ಲಾಂದರೆ ನೀವು ಇವಾಗಲೇ ಇದನ್ನು ಆನ್ಲೈನಲ್ಲಾದರೂ ಸಿಗುತ್ತೆ, ಎಲ್ಲಾದರೂ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಇರುತ್ತೆ. ತಂದು ಒಂದು ಪಾಟಿಗೆ ಹಾಕಿ ನೆಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಇದು. ಓಕೆ, ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ, ಆಲ್ಗೆ ಕ್ಲಿಕ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ.